ಪ್ರೀತಿ ಮೇಲಕ ಆದ್ಮೇಲೆ ಜಾನಿ ಜಾನಿ ಪಾಪ ಅಂದ್ರೆ ರಮ್ಯಾ ಅವರ ಆದ್ಮೇಲೆ ರಚಿತಾರಾಮ್, ಮತ್ತೆ ಇದರಲ್ಲೂ ಕೂಡ ಸಂಜು ವರ್ಡ್ಸ್ ಗೀತಾ 1 ಆದ್ಮೇಲೆ ಸಂಜು ವರ್ಡ್ಸ್ ಗೀತಾ 2 ಅಲ್ಲಿ ರಚಿತಾರಾಮ್. ಲೈಕ್ ರಮ್ಯಾವನ್ನ ರಿಪ್ಲೇಸ್ ಮಾಡ್ತಿದ್ದಾರೆ. ತಡಿಯಪ್ಪ, ಈಗ ರಮ್ಯಾ MP ಆಗ್ಲಲ್ಲಪ್ಪ, ನೆಕ್ಸ್ಟ್ ಇವಳು MP. ಏನೇನು ಹೇಳಿ? ಕ್ಷೇತ್ರ ಡಿಸೈಡ್ ಆಗಿಲ್ಲ, ತಡಿಯಪ್ಪ. ಅದವ್ರು ಹೇಳಿದ್ದು, ಇದು ನನ್ನ ಮಾತಲ್ಲ. ಇದು ಇಲ್ಲಿ ಯಾರು ರಿಪ್ಲೇಸ್ ಮಾಡೋದಕ್ಕೆ ಆಗಲ್ಲ. ಅದು ಎಲ್ಲ ಆರ್ಟಿಸ್ಟ್ಗೂ, ಅದು ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಅವ್ರದ್ದೇ ಆದಂಥ ಯೂನಿಕ್ ಸ್ಟೈಲ್ ಇರುತ್ತೆ, ಆ್ಯಟಿಟ್ಯೂಡ್ ಇರುತ್ತೆ ಸ್ಕ್ರೀನ್ ಮೇಲೆ. ಸೊ ರಿಪ್ಲೇಸ್ ಮಾಡೋಕ್ಕೆ ಯಾರನ್ನೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಶಿ ರೂಲ್ಡ್ ವೆನ್ ಶಿ ವಾಸ್ ಇನ್ ದ ಇಂಡಸ್ಟ್ರಿ. ಸೊ ಇಟ್ಸ್ ನಾಟ್ ದಟ್ ಐ ಆಮ್ ರೂಲಿಂಗ್ ಅಂತ ಹೇಳಿ ಈ ಟೈಮಲ್ಲಿ ಇಟ್ಸ್ ಲೈಕ್ ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಖುಷಿ ಏನು ಅಂದರೆ ಅವರ ಸಿನಿಮಾ ಸೀಕ್ವಲ್ ಎಲ್ಲ ನನಗೆ ಬರ್ತಿರೋವಂಥದ್ದು. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಇನ್ನು ಯಾವುದಿದೆ ನೋಡ್ತಾ ಇದ್ದೀನಿ ಅಲ್ವಾ? ಯಾವುದದು ಯೋಚನೆ ಮಾಡೋಣ. ಸಂಜು ವರ್ಡ್ಸ್ ಗೀತಾ ಆ ಚಿತ್ರದ ರಮ್ಯ ಅವರ ಪಾತ್ರಕ್ಕೆ ಒಳ್ಳೆ ಪ್ರಶಂಸೆ ಸರ್. ಪಾರ್ಟ್ 2 ಅಂತ ಬಂದಾಗ ನಿಮ್ಮ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಿಮಗೆ ಅದು ಎಷ್ಟು ಚಾಲೆಂಜ್ ಆಗಿದೆ? ನಾನು ಫಸ್ಟ್ ಸರ್ಗೆ ಹೇಳಿದೆ, ಸರ್ ಯಾವುದೇ ಕಾರಣಕ್ಕೂ ನಾನು ಸಿನಿಮಾ ತಂಡ ಜೊತೆ ನಾನು ಒಫಿಷಿಯಲಿ ಕನ್ಫರ್ಮ್ ಆದಾಗ ನಾನು ಒಂದು ಮಾತು ಹೇಳಿದೆ, ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ನಾವು ಏನಾದರೂ ಕಂಪೇರ್ ಮಾಡಿದಾಗ ಸಂಜು ವರ್ಡ್ಸ್ ಗೀತಾ 1 ಆ್ಯಂಡ್ 2 ಅಲ್ಲೂ ಹಲವಾರು ಡಿಫ್ರೆನ್ಸ್ ಇದೆ. ಅಂದರೆ ವಿಷುವಲಿ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಇಲ್ಲ ಫಿನಾನ್ಷಿಯಲಿ ಆಗಿರ್ಬೋದು, ಮೇಕಿಂಗ್ ವೈಸ್ ಆಗಿರ್ಬೋದು. ಸೊ ಯಾವತ್ತು ಯಾವ ವಿಷಯನೋ ಎಸ್ಪೆಷಲಿ ಸೀಕ್ವಲ್ ಅಂತ ಬಂದಾಗ ಕಂಪೇರ್ ಮಾಡಬಾರ್ದು, ಅದೇ ಬೇರೆ. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಸಂಜು ವರ್ಡ್ಸ್ ಗೀತಾ 1 ತುಂಬಾ ಚೆನ್ನಾಗಿ ಆಗಿರುವಂಥ ಸಿನಿಮಾ, ಅದು 100 days ಹೋಗಿರುವಂಥ ಸಿನಿಮಾ. ಆ್ಯಂಡ್ ಸಂಜು ವರ್ಡ್ಸ್ ಗೀತಾ 2 ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ತುಂಬಾ ಇದೆ. ನಾನು ಡಬ್ಬಿಂಗ್ ಮಾಡಿದಾಗಲೇ ಇದನ್ನು ಯಾಕೆ ನಾನು ತುಂಬ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ, ನಾನು ಡಬ್ಬಿಂಗ್ ಮಾಡಾದಮೇಲೆ ನಾನು ಅಂದ್ಕೊಂಡಿದ್ದು ಬ್ಯೂಟಿಫುಲ್ ಫಿಲ್ಮ್. ಆ್ಯಂಡ್ ನಾನು ನಾಕ್ಷಿಕೇಶ್ ಸರ್ಗೆ ಒಂದು ಮಾತು ಹೇಳಿದೆ, ಸರ್ ತುಂಬ ಥ್ಯಾಂಕ್ಸ್ ನನಗೆ ಗೀತಾ ಅನ್ನೋ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ತುಂಬ ಖುಷಿ ಇದೆ ನನಗೆ ಈ ಪಾತ್ರ ಮಾಡಿದ್ದೀನಿ ಅಂತ. ನನ್ನ ಕರಿಯರಲ್ಲಿ ಸಂಜು ವರ್ಡ್ಸ್ ಗೀತಾ ಸಿನಿಮಾ ಆ್ಯಂಡ್ ಗೀತಾ ಪಾತ್ರ ತುಂಬಾ ಸ್ಪೆಷಲ್ ಅಂತ ಟ್ರೀಟ್ ಮಾಡ್ತೀನಿ ನಾನು. 10 ನಿಮಿಷ ಈ ಸಂಜು ವರ್ಡ್ಸ್ ಗೀತಾ ಪಾರ್ಟ್ 2 ಸೋಲ್ ಆಫ್ ದ ಸೋಲ್ ಅಂತ ಹೇಳ್ತಾರೆ. ಹೊರಗಡೆ ನ್ಯೂಸ್ ಬಂದಾಗ ಅಂದ್ರೆ ನಾವೇನು ಸಿನಿಮಾ ನೋಡಿಲ್ಲ, ಬಟ್ ಇಂಡಸ್ಟ್ರಿಯಲ್ಲಿ ನೋಡಿರುವಂಥ ಒಂದಷ್ಟು ಜನ ಚಿತ್ರದ ಕೊನೆಯ 20 ನಿಮಿಷ ಹೊರಗಡೆ ಬರುವಂತ ಎಲ್ಲ ಆಡಿಯನ್ಸ್ಗಳಲ್ಲೂ ನೀನು ಎಲ್ಲಿ ನೋಡ್ಬೇಕಂತ ಸಿನಿಮಾನ ನಮಗೆ ಗೊತ್ತಿಲ್ಲ. ಆದ್ರೆ ನೀನೇ ಅವಣ ಹೇಳ್ತಾ ಇದ್ದೀನಿ ನಾ ಹೇಳಿಲ್ವಾ, ನಾನು ಯಾಕೆ ಈ ಸಿನಿಮಾ ಬಗ್ಗೆ ಎಷ್ಟು ಹೇಳ್ತಿದ್ದೀನಿ ಅಂದರೆ, ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಫುಲ್ ಫ್ಲೆಡ್ಜ್ ಆಗಿ ಪಾತ್ರ ಮಾಡುವಂಥ ಸ್ಪೇಸ್ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಕಿಟ್ಟಿಗೆ ಹೇಳಬೇಕು ನಾನು. ಬೀಯಿಂಗ್ ಅ ಸೀನಿಯರ್ ಆ್ಯಕ್ಟರ್ ನನಗೆ ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದಕ್ಕೆ. ತುಂಬ ಸಿನಿಮಾಗಳಲ್ಲಿ ಲಕ್ಕಿಲಿ ನಾನು ಮಾಡಿದಂಥ ಸಿನಿಮಾಗಳು, ಹಲವಾರು ಸಿನಿಮಾಗಳು, ಆಲ್ಮೋಸ್ಟ್ ಲೈಕ್ 90% ಆಫ್ ಮೈ ಫಿಲ್ಮ್ಸಲ್ಲಿ ನನ್ನ ಕೋ ಆ್ಯಕ್ಟರ್ಸ್ ಯಾರು ನನಗೆ ಇಷ್ಟ ಸಾಕು ಇಷ್ಟೇ ಇರಲಿ ಅಂತ ಇಲ್ಲ, ಎಲ್ಲರೂ ನನಗೆ ತುಂಬ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕಿಟ್ಟಿ ಕೂಡ ಒಬ್ಬರು ಮಾವ, ನನ್ನ ತಾಯಿ ತಮ್ಮ ಮಾಡಿದ್ರು. ಇವತ್ತು ಸಂಜು ವರ್ಡ್ಸ್ ಪಾರ್ಟ್ 2 ಜೊತೆ ಕಾಂಪಿಟೇಟರ್ ದಡ್ಡ ನಮ್ಮ ಭಾಷೆ ಸಿನಿಮಾಗಳು ನಮ್ಗೆ ಯಾವತ್ತೂ ಕಾಂಪಿಟೇಷನ್ ಅಲ್ಲಪ್ಪ. ಬೇರೆ ಭಾಷೆ ಬಂದು ಇಲ್ಲಿ ನಮ್ಮ ಜನ ಆ ಸಿನಿಮಾಗಳನ್ನ ತಂದು ಹಾಕ್ತಾರಲ್ಲ, ಅದು ದಟ್ ಈಸ್ ಕಾಲ್ಡ್ ಕಾಂಪಿಟೇಷನ್. ನಾವೆಲ್ಲ ಒಂದೇ ಕಣಪ್ಪ. ಶರಣ್ ಒಂದು 150-200 ಸಿನಿಮಾ ಮಾಡೋರೆ, ನಾನು ಒಂದು 60 ಸಿನಿಮಾ ಮಾಡಿದ್ದೀನಿ. ಬರಲ್ಲ, ಅದನ್ನು ನೋಡಿ ನಮ್ದು ನೋಡಿ. ಹೌದು, ನಮ್ಮ ಕಡೆಯಿಂದ ಎಲ್ಲ ರಿಲೀಸ್ ಆಗ್ತಿರುವಂಥ ಎಲ್ಲ ಕನ್ನಡ ಸಿನಿಮಾಗಳು ಸರ್ವೇ ಜನ ಸುಖಿನೋ ಭವಂತು. ವಿ ವಿಶ್ ಆಲ್ ದ ಬೆಸ್ಟ್ ಅಂತ. ಮೇಡಮ್, ಸಂಜು ವರ್ಡ್ಸ್ ಗೀತಾ ಸಿನಿಮಾ ಮ್ಯೂಸಿಕಲ್ ಹಿಟ್, ಕೆಲವೊಂದು ಹಾಡುಗಳು ತುಂಬ ಎವರ್ ಗ್ರೀನ್ ಸಾಂಗ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ನಿಮ್ಗೆ ಇಷ್ಟ ಆಗಿದೆ ಯಾವ ಸಾಂಗ್? ಹೆಂಗಿತ್ತು ಸಾಂಗ್? ನನಗೆ ಇವತ್ತು ರಿಲೀಸ್ ಆಗ್ತಿರುವಂಥ ಹಾಡು ನಡಿ ನಡಿ ಎಂದು ಹೀಗೆ ಹಾಡು ತುಂಬಾ ಇಷ್ಟ ನನಗೆ. ಇಟ್ಸ್ ಮೆಂಟ್ ಫಾರ್ ಕಪಲ್ಸ್ ಆ್ಯಕ್ಚುಲಿ. ಸೊ ಅದ್ರ ಕಂಪೋಸಿಷನ್ ಮತ್ತು ಲಿರಿಕ್ಸ್ ನನಗೆ ತುಂಬಾ ಇಷ್ಟ. ಶ್ರೀಧರ್ ಸರ್ಗೆ ಹಾಗೆ ಕವಿರಾಜ್ ಸರ್ಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕವಿ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಅದ್ಭುತವಾಗಿ ಲಿರಿಕ್ಸ್ ಬರೀತಾರೆ. ಸೊ ಆ ಹಾಡು ಇಷ್ಟ. ಅದಾದಮೇಲೆ ನೀವು ಹೇಳಿದ್ರಿ ಗೊತ್ತಾ ಗಿಟಾರ್,